ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ರಾಜಕೀಯ ಘಟ್ಟದಲ್ಲಿ, ರಾಜಕೀಯ ಜೀವನದಲ್ಲಿ ಒಂದು ಪ್ರಮುಖವಾದಂಥ ರೆಕಾರ್ಡನ್ನು ಸಿಎಂ ಸಿದ್ದರಾಮಯ್ಯನವರು ಇವತ್ತು ಮಾಡಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಬಿಜೆಪಿ ಅವರನ್ನ ಸಾಲರಾಮಯ್ಯ ಅಂತ ಛೇಡಿಸಿದೆ. ಸಿಎಂ ಸಿದ್ದರಾಮಯ್ಯರನ್ನ ಲೇವಡಿ ಮಾಡಿ ರಾಜ್ಯ ಬಿಜೆಪಿ ಒಂದು ಟ್ವೀಟ್ ಅನ್ನ ಮಾಡಿದೆ. ಮಾರ್ಚ್ನಲ್ಲಿ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯ ತಯಾರಾಗ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ರಾಜ್ಯದ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಬಿಜೆಪಿ ಲೇವಡಿ ಮಾಡಿದೆ. ಕರ್ನಾಟಕವನ್ನು ಇಡೀ ದೇಶದಲ್ಲೇ ಅತಿ ಹೆಚ್ಚು ಸಾಲ ಪಡೆಯುವಂಥ ರಾಜ್ಯ ಎಂಬ ಅಪಕೀರ್ತಿಗೆ ಪಾತ್ರ ಮಾಡಿದ್ದೀರಿ. ಸಿದ್ದರಾಮಯ್ಯ ಈಗ ಸಾಲರಾಮಯ್ಯ ಅನ್ನುವಂಥ ಟ್ವೀಟನ್ನು ಬಿಜೆಪಿ ಎಕ್ಸ್ನಲ್ಲಿ ಇವತ್ತು ಮಾಡಿದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಒಂದು ಮಹತ್ತರವಾದಂಥ ದಿನದಂದೇ ಅವರ ಕಾಲೆಳೆದಿದೆ. ಇದು ಬಿಜೆಪಿ ಮಾಡಿರುವಂಥ ಒಂದು ಟ್ವೀಟ್. ಗ್ಯಾರಂಟಿಗಳಿಂದ ಬಸವಳಿದಿರುವ ಕಾಂಗ್ರೆಸ್ ಸರ್ಕಾರ ಸಾಲದ ಮೊರೆ ಹೋಗಿದೆ. ಈ ಟ್ವೀಟನ್ನು ಬಿಜೆಪಿ ಮಾಡಿದೆ. ಅದರ ಜೊತೆಗೆ ಭಾರತದಲ್ಲೇ ಅತಿ ಹೆಚ್ಚು ಸಾಲ ಪಡೆಯುವ ರಾಜ್ಯ ಎಂಬ ಅಪಕೀರ್ತಿಗೆ ಕರ್ನಾಟಕ ಈಗ ಪಾತ್ರವಾಗಿದೆ. ಇದರ ಹಿಂದೆ ಗ್ಯಾರಂಟಿ ಯೋಜನೆಗಳ ಕಮಾಲ್ ಅಡಗಿದೆ ಅನ್ನುವಂಥ ಲೇವಡಿಯನ್ನು ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಈಗ ಸಾಲರಾಮಯ್ಯ ಆಗಿರೋದ್ರಲ್ಲಿ ಸಂಶಯವೇ ಇಲ್ಲ. ಮುಂದಿನ 3 ತಿಂಗಳುಗಳ ಕಾಲ ಪ್ರತಿದಿನವೂ 1,000 ಕೋಟಿಯಂತೆ ಸಾಲ ತೆಗೆದುಕೊಳ್ಳಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳಿಗಾಗಿ ವಾರ್ಷಿಕ 52,000 ಕೋಟಿ ವಿನಿಯೋಗವಾಗ್ತಾ ಇದ್ದು, ಸಾಲದ ಬಹುತೇಕ ಪಾಲು ಇದಕ್ಕಾಗಿ ಸಂದಾಯವಾಗ್ತಾ ಇದೆ. ಮುಂದಿನ ವರ್ಷದ ಆಯವ್ಯಯದಲ್ಲಿ ಬಡ್ಡಿ ಸಂದಾಯ ಮಾಡಲೆಂದೇ ಹೆಚ್ಚಿನ ಆದಾಯ ಮೀಸಲಿಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯ ಸರ್ಕಾರ 1,05,000 ಕೋಟಿ ಸಾಲ ಎತ್ತಲು ನಿರ್ಧರಿಸಿದೆಯಾದರೂ ಈ ಸಾಲದ ಬಹುತೇಕ ಪಾಲನ್ನು ಗ್ಯಾರಂಟಿ ಯೋಜನೆಗಳೇ ನುಂಗಿ ಹಾಕಲಿದೆ ಅನ್ನುವಂಥ ಟ್ವೀಟನ್ನು ಇವತ್ತು ಬಿಜೆಪಿ ಮಾಡಿದೆ. ಜೊತೆಗೆ ರಾಜ್ಯದಲ್ಲಿ ಅಭಿವೃದ್ಧಿ ಎನ್ನುವುದು ಮರೀಚಿಕೆಯಾಗಲಿದೆ. ಇಷ್ಟು ಪರಿಪ್ರಮಾಣದ ದುಡ್ಡನ್ನು ಗ್ಯಾರಂಟಿಗಳಿಗೆ ವಿನಿಯೋಗ ಮಾಡಿದಲ್ಲಿ ಅಭಿವೃದ್ಧಿ ಎಲ್ಲಿಂದ ಬಂತು ಅನ್ನುವಂಥದ್ದು ಬಿಜೆಪಿಯ ಒಂದು ಪ್ರಶ್ನೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯ ಬಿಜೆಪಿ ಟ್ವೀಟನ್ನು ಮಾಡಿರುವಂಥದ್ದು. ಆ ಟ್ವೀಟನ್ನು ಗಮನಿಸ್ತಾ ಇದ್ದೀರಿ. ಇವತ್ತು ರೆಕಾರ್ಡ್ ಬ್ರೇಕ್ ಮಾಡಿರುವಂಥ ಖುಷಿಯಲ್ಲಿ ಕಾಂಗ್ರೆಸ್ನ ಕ್ಯಾಂಪ್ ಇದೆ, ಸಿದ್ದರಾಮಯ್ಯನವರ ಟೀಮ್ ಇದೆ. ಇನ್ಫ್ಯಾಕ್ಟ್ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಅದೇ ಒಂದು ಮೂಡ್ನಲ್ಲಿದ್ದಾರೆ. ಅದರ ಬೆನ್ನಲ್ಲೇ ಸಿದ್ದರಾಮಯ್ಯ ಈಗ ಸಾಲರಾಮಯ್ಯ ಅನ್ನುವಂಥ ಟೈಟಲನ್ನು ರಾಜ್ಯ ಬಿಜೆಪಿ ಇವತ್ತು ಕೊಟ್ಟು ಎಕ್ಸ್ನಲ್ಲಿ ಟ್ವೀಟ್ ಮಾಡಿದೆ. ರಾಜ್ಯದ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಲೇವಡಿ ಮಾಡಿದೆ, ಸಿದ್ದರಾಮಯ್ಯನವರ ಬಗ್ಗೆ ಲೇವಡಿ ಮಾಡಿದೆ. ಜೊತೆಗೆ ಸಾಲ ತಂದು ಅಭಿವೃದ್ಧಿಗೆ ವಿನಿಯೋಗ ಆಗಬೇಕಾಗಿದ್ದಂಥ ಹಣ ಗ್ಯಾರಂಟಿ ಪಾಲಾಗ್ತಿರೋದು, ಗ್ಯಾರಂಟಿ ನುಂಗ ಹಾಕ್ತಾ ಇರೋದು ವಿಪರ್ಯಾಸ. ಇನ್ನು ಅಭಿವೃದ್ಧಿಯಲ್ಲಿ ಬರುತ್ತೆ ಅನ್ನುವಂಥದ್ದು ಬಿಜೆಪಿಯ ಒಂದು ಪ್ರಶ್ನೆ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.